ನಾನು ಜನರ ಹೃದಯದಲ್ಲಿದ್ದೇನೆ. ನನಗೆ ಯಾರಿಂದಲೂ ಏನೂ ಮಾಡಲು ಸಾಧ್ಯವಿಲ್ಲ. ಸಚಿವ ಮಾಂಕಳ ವೈದ್ಯ ಹೇಳಿಕೆ. ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ 2024-25 ಸಾಲಿನ 4702 ಪಶ್ಚಿಮ ವಾಹಿನಿ ಯೋಜನೆಯಡಿ ಮಂಜೂರಾಗಿರುವ ಭಟ್ಕಳ ತಾಲೂಕಿನ ಮಾವಳ್ಳಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಚಾರಿಕೆರೆಯಿಂದ ಬೈಲಹೊಳೆ ಕಟ್ಟೆಯವರೆಗೆ ಎಡ ಹಾಗೂ ಬಲ ದಂಡೆಯ ಕರ್ಲ್ಯಾಂಡ್ ನಿರ್ಮಾಣ ಸೇರಿದಂತೆ ಒಟ್ಟು ಸುಮಾರು 19 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಭಾನುವಾರ ರಾಜ್ಯದ ಸಚಿವ ಮಾಂಕಾಳ ವೈದ್ಯ ಚಾಲನೆ ನೀಡಿದರು. ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಚಿವರು, ಬೈಲೂರಿನಲ್ಲಿ ಹುಟ್ಟಿ 25 ವರ್ಷ ಈ ಭಾಗದಲ್ಲಿ ಜೀವನ ನಡೆಸಿದ್ದೇನೆ. ಈ ಊರು ನನ್ನ ರಾಜಕೀಯ ಮತ್ತು ವ್ಯಾಪಾರ ಜೀವನಕ್ಕೆ ಬೆಂಬಲ ನೀಡಿದ ತಾಯ್ನೆಲ. ಜಿಲ್ಲಾ ಪಂಚಾಯತ್ ಸದಸ್ಯನಿಂದ ಸಚಿವನ ಮಟ್ಟಕ್ಕೆ ತಂದದ್ದು ಈ ಭಾಗದ ಜನರೇ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಇದೇ ವೇಳೆ ಅವರು ತೀವ್ರ ರಾಜಕೀಯ ಪ್ರತಿಕ್ರಿಯೆ ನೀಡುತ್ತಾ, ನಾನು ಜನರ ಹೃದಯದಲ್ಲಿದ್ದೇನೆ. ನನಗೆ ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಯಾರು ಬೇಕಾದರೂ ಏನು ಬೇಕಾದರೂ ಬರೆಯಲಿ. ನಾನು ಜನರ ಸೇವೆಯಲ್ಲಿ ನಿರತನಾಗಿದ್ದೇನೆ ಎಂದು ಹೇಳಿದರು. ಕ್ಷೇತ್ರಾಭಿವೃದ್ಧಿಯಲ್ಲಿ ಕುರಿತು ಮಾತನಾಡಿದ ಸಚಿವರು, ಈ ಭಾಗದಲ್ಲಿ ಕರ್ಲ್ಯಾಂಡ್ ನಿರ್ಮಾಣಕ್ಕಾಗಿ 1 ವರ್ಷ ಕಾದು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಆರಂಭಿಸಿದ್ದೇವೆ. ನಾನು ಅಧಿಕಾರದಲ್ಲಿರಲಿ ಇಲ್ಲದಿರಲಿ ನನ್ನ ಕೆಲಸವೇ ಮಾತನಾಡಬೇಕು. ಕಾಯ್ಕಿಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿವಿಧ ಇಲಾಖೆಗಳ ಮೂಲಕ ಸುಮಾರು 40 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಕೈಗೊಂಡಿದ್ದೇನೆ ಎಂದು ವಿವರಿಸಿದರು. ಮುಂದುವರೆದು, ಕಾಯ್ಕಿಣಿಯಲ್ಲಿ PU ಕಾಲೇಜ್ ಮಂಜೂರಾಗಿದೆ. ಅದರ ಸಿದ್ಧತೆ ನಡೆಯುತ್ತಿದೆ. ಜನರು ನೀಡಿದ ಮನವಿಗಳನ್ನು ಹಂತ ಹಂತವಾಗಿ ಈಡೇರಿಸಲಾಗುವುದು. ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಮೂಲಕ ಮಾತ್ರ ಸಮಾಜದ ಪ್ರಗತಿ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ರಾಜಕೀಯ ಟೀಕೆಗಳಿಗೆ ಉತ್ತರಿಸಿದ ಅವರು, ಟೀಕೆ ಮಾಡುವವರು ಮೊದಲು ನೈತಿಕತೆ ಬೆಳೆಸಿಕೊಳ್ಳಬೇಕು. ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಹಣ ತರಲು ನನಗೆ ಶಕ್ತಿ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಲ್ಲ ಕೆಲಸ ಬಿಟ್ಟು ಶಾಲೆ, ಅಂಗನವಾಡಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆ, PU ಕಾಲೇಜನ್ನು ಸ್ಯಾಂಕ್ಷನ್ ಮಾಡಿದ್ದೇನೆ. ಕೈಕಣಿಗೆ ಮೊನ್ನೆ ಕರೆದು ಮೀಟಿಂಗ್ ಮಾಡಿದ್ದೇನೆ. ಅಲ್ಲಿ ಜಾಗದ ಅಭಾವ ಇದೆ. ಈಗ ಯಾರು ಜಾಗ ಕೊಡ್ಲಿಕ್ಕೂ ಮುಂದೆ ಬರೋದಿಲ್ಲ. ಅದಕ್ಕೇನು ಎಲ್ಲರಿಗೂ ಕೂಡಿಸ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. PU ಕಾಲೇಜು ಕೈಕಣಿಯಲ್ಲಿ ಆಗ್ತದೆ. ಮಕ್ಕಳಿಗೆ ಎಣಿಸಿದ ಶಿಕ್ಷಣ ಸಿಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ. ಎಲ್ಲ ಶಾಲೆಯಲ್ಲಿ ಮೂಲಭೂತ ಸೌಕರ್ಯವನ್ನು ಮಾಡ್ತಾ ಇದ್ದೇನೆ. ಶಾಲೆಯಲ್ಲಿ ಯಾವ ರೀತಿನೂ ಕೊರತೆ ಇರಬಾರದು. ಆ ಮಗುಗೆ ಎಣಿಸಿದ ಶಿಕ್ಷಣ ಆ ಸಂದರ್ಭದಲ್ಲಿ ಸಿಗ್ಬೇಕು. ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಯಾರು ಏನು ಹೇಳಿ ವಾಟ್ಸಪ್, ಫೇಸ್ಬುಕ್ ಅಥವಾ ಹೇಳುವವರು ಹೇಳ್ತಾರೆ, ಅವರಿಗೆ ನೈತಿಕತೆ ಇದ್ರೆ ಅಥವಾ ಅವರಿಗೆ ರಾಜಕಾರಣ ಮಾಡಬೇಕು ಅನ್ನಲಿದ್ರೆ ಈ ಕ್ಷೇತ್ರದ ಜನರ ಸೇವೆ ಮಾಡಲಿ. ಈ ಕ್ಷೇತ್ರದ ಜನರ ವಿಶ್ವಾಸ ತಗೊಳ್ಳಿ. ನನಗ್ ಬೈದ್ರೆ ಅಥವಾ ನನಗೇನಾದ್ರೂ ಹೇಳಿ ರಾಜಕಾರಣ ಮಾಡ್ತಾರಂದ್ರೆ ಅದು ಸುಳ್ಳು. ಅದು ಸಾಧ್ಯ ಆಗದೆ ಇರುವಂಥದ್ದು. ನಾನು ಜನರ ಮನಸ್ಸಲ್ಲಿ ಇದ್ದೇನೆ, ಹೃದಯದಲ್ಲಿದ್ದೇನೆ. ನಾನು ಇವರು ಯಾರೇ ಏನೇ ಹೇಳಿದ್ರು ಅದಕ್ಕೆ ಯಾರನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಜನರ ಜೊತೆಯಲ್ಲಿರುವ. ಹಾಗಾಗಿ ಮತ್ತೆ ಪುನಃ ಏನೇನು ಕೊಟ್ಟಿದ್ದಾರೆ, ಮತ್ತೆ 2 ವರ್ಷ ಅವಕಾಶ ಇದೆ ನನಗೆ. ನೀವು ಕೊಟ್ಟಂತ ಅವಕಾಶ 3 ವರ್ಷ ಕಳೀತು, ಮತ್ತೆ 2 ವರ್ಷ ಆದೆ. ಅಷ್ಟರೊಳಗೆ ನೀವು ಏನೇನು ಮತ್ತೆ ಕೇಳಿದಿರಿ. ಇಲ್ಲಿ ದೇವಸ್ಥಾನದ್ದು ಹೋಗಿ ಕೈ ಮುಕ್ಕೊಂಡು ಬಂದೆ. ನಾನು ದೇವರು ಬಹಳ ನಂಬ್ತೇನೆ. ದೇವರು, ಮಠ, ಗುರುಗಳು, ಹಿರಿಯವರು ಬಹಳ ಶ್ರದ್ಧೆ, ಭಕ್ತಿ, ಅದೇ ನನ್ನ ಕಾಪಾಡ್ಕೊಂಡು ಬಂದಿತ್ತು. ದೇವಸ್ಥಾನಕ್ಕೆ ಏನು ಬೇಕು ಅದು ಕೊಡ್ಲಿಕ್ಕೆ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನ ಮಾಡಿಕೊಡ್ತೇನೆ. ಶಾಲೆ, ದೇವಸ್ಥಾನ, ಆ ಊರಿನ 2 ಕಣ್ಣು. ಯಾವ ಊರಲ್ಲಿ ಶಾಲೆ, ದೇವಸ್ಥಾನ ಅಭಿವೃದ್ಧಿ ಇತ್ತು ಅಂತ ಆದ್ರೆ ಅಲ್ಲಿ ಜನ ಅಭಿವೃದ್ಧಿ ಆಗಿದ್ದಾರೆ ಅಂದೇಳಿ ಅರ್ಥ.
ಅವರು ಸಂಸ್ಕಾರವಂತರು ಅಂದೇಳಿ ಅರ್ಥ. ಅದು ನನ್ನ ಕ್ಷೇತ್ರದಲ್ಲಿ ಎಲ್ಲಿ ಹೋಗಿ ಶಾಲೆ ಮತ್ತೆ ದೇವಸ್ಥಾನದಲ್ಲಿ ಯಾವ ಕೊರತೆನೂ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಊಟ ಸಿಗ್ತದೆ. ಅಂತ ಪುಣ್ಯದ ಕ್ಷೇತ್ರ ಇದೆ. ನಾವು ಪುಣ್ಯಾತ್ಮರು. ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಕಾರ್ಯದರ್ಶಿ ಸುರೇಶ್ ನಾಯ್ಕ್, ಕಾಯ್ಕಿಣಿ ಪಂಚಾಯತ್ ಮಾಜಿ ಅಧ್ಯಕ್ಷ ರಾಜು ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸಿಂಧು ಭಾಸ್ಕರ ನಾಯ್ಕ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ. ಒಂದು ವರ್ಷ ಆದರೂ ನಮಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಅದು ಡಿಸೈನ್ ಎಲ್ಲ ರಿವೈಸ್ ಮಾಡಿ ಮತ್ತೆ ಸಚಿವರು ಇದೇ ಆಗಬೇಕು ಅಂತ ಒಂದು ವರ್ಷ ಆದರೂ ನಮಗೆ ಸ್ಯಾಂಕ್ಷನ್ ಕೊಟ್ಟಿಲ್ಲ. ಅದು ಡಿಸೈನ್ ಎಲ್ಲ ರಿವೈಸ್ ಮಾಡಿ ಮತ್ತೆ ಸಚಿವರು ಇದೇ ಆಗಬೇಕು Impresionante.